ಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಸ್ಕಾರ ಮಾಡ್ತಾ, ಅವರ ಅನುಮತಿಯಂತೆ ಎರಡು ಮಾತು ಆಡಬೇಕು ನೀವು ಶಶಾಂಕ್ ಮತ್ತು ಪತ್ರಿಯವರ ಬಗ್ಗೆ ಅಂತ ಅವ್ರು ಹೇಳಿದ್ರಿಂದ ನಾನು ಮಾತಾಡುವ ಒಂದು ಸಂದರ್ಭದಲ್ಲಿದ್ದೇನೆ. ಹೌದು ಅಂತ ನೀವು ಸಹ ಇವೆರಡೆರಡು ಮಾತಾಡಬೇಕಂತ ಮೇಲೆ. ಹೌದು ಹೌದು, ನನಗೆ ಈ ಮಠದ ಮೇಲೆ ಬಹಳ ಒಂದು ಏನಂದರೆ, ಈ ಮಠಕ್ಕೆ ನನ್ನ ಮೇಲೆ ಬಹಳ ಲವ್ ಅಂತ ಹೇಳಬೇಕು. ಅವರು ಕೇಶವಾನಂದ ಭಾರತಿ ಸ್ವಾಮೀಜಿಯರಿರುವಾಗ ಅವರಿಗೆ 100 ಕಚೇರಿ ಅವ್ರ ಜೊತೆ ಹೋಗಿ ನುಡಿಸಿದ್ದು, ಅವ್ರ ಜೊತೆ ಟ್ರಾವೆಲ್ ಮಾಡಿದ್ದು ಕೇರಳ ಎಲ್ಲ. ಆವಾಗ ಅವ್ರ ಜೊತೆಯಲ್ಲಿ ನಮ್ಮ ಈಗಿನ ಸ್ವಾಮೀಜಿಯವರಿದ್ದದ್ದು, ಆಗಿನಿಂದ ಪರಿಚಯ. ಈಗ ಇನ್ನೂ ಹೆಚ್ಚು ಬಾಂಧವ್ಯ. ವರ್ಷ ನಮ್ಮ ಕರಂಬಿತಲಿ ಶಿಬಿರಕ್ಕೆ ಅವರಾಗೆ ಒಂದು ದಿನ ಬರ್ತೇನೆ ಅಂತ ಹೇಳಿ, ಎಷ್ಟು ಬಿಸಿ ಇದ್ದರೂ ಬೆಂಗಳೂರಿಂದಾದರೂ ಬಂದು ಟೈಮ್ ಮಾಡ್ಕೊಂಡು ಬಂದು ಶಿಬಿರದಲ್ಲಿದ್ದು. ಈ ಸಲ ಶಶಾಂಕ್ ಅವರ ಕಚೇರಿ ದಿನ ಅವ್ರು ಬಂದಿದ್ದರು. ಬಂದು ಹೋಗುವಾಗ ಶಶಾಂಕ್ ಕಚೇರಿ ಇಡಬೇಕು ಅಂತಂದರು. ನಾನು ಮತ್ತು ಶಶಾಂಕ್ ಅವರು 30 ವರ್ಷದ ಕೆಳಗೆ ನಾನು ಮದ್ದರಸೆ ವಯಲಿನ್ ಕಲೀಲಿಕ್ಕೆ ಹೋಗುವಾಗ ಅವರ ಮನೆಗೆ ಊಟ ಮಾಡಲಿಕ್ಕೆ ಹೋಗ್ತಿದ್ದೆ. ಊಟ ಮಾಡಿ ಆಮೇಲೆ ಅವ್ರ ಜೊತೆ ನುಡಿಸ್ತಾ ಇದ್ದೆ. ಆದರೆ ಅವರ ಒಂದು ಪ್ರಾಕ್ಟೀಸ್ ಆಗಿಂದ ನೋಡಿದ್ದೇನೆ. ಅಂದರೆ ಇವತ್ತು ಇಷ್ಟು ನುಡಿಸ್ತಿದ್ದಾರೆ ಅಂತಂದರೆ, ಇನ್ನೊಂದು ಹೇಳಬೇಕು, ಇವತ್ತು ನಾನು ನುಡಿಸಿದವರಿಗೆ ಸ್ವಾಮೀಜಿಯವರ ಅಪ್ಪಣೆ ಮತ್ತು ಒತ್ತಾಯದ ಮೇರೆಗೆ ಮಾತ್ರ. ನಾನು ಅವರಿಗೆ ನುಡಿಸಿ 30 ವರ್ಷ ಆಯಿತು. ನಾನು ಬೇಡ ಅಂತಂದರೆ ಆದರೂ ಅವರು ನೀವೇ ನುಡಿಸ್ಬೇಕು ಅಂತ, ಅವರು ಸಹ ಇಲ್ಲ ನೀವೇ ನುಡಿಸ್ಬೇಕು, ಕರ್ಮಿತಲ್ಲೇ ನಾನು ನುಡಿಸ್ಲಿಕ್ಕೆ ಹೇಳಿದರು. ನಿಮ್ಮ ಒಂದು ಆಸೆ ಅಷ್ಟೇ, ಅವ್ರದ್ದೊಂದು ಅನುಗ್ರಹ ಅಷ್ಟೇ. ಇವತ್ತು ನಾನಾಗ ನೋಡಿದ್ದೇನೆಂದರೆ, ಒಂದು ದಿನಕ್ಕೆ 10 ಗಂಟೆ 12 ಗಂಟೆ ಪ್ರಾಕ್ಟೀಸು. ಅಂದರೆ ಹೀ ಕಿಲ್ಡ್ ಹಿಮ್ಸೆಲ್ಫ್ ವಿತ್ ಪ್ರಾಕ್ಟೀಸ್ ಅಂತ ಹೇಳ್ಬೋದು. ಆ ಥರ ನಾನು ಯಾರನ್ನು ನೋಡಿಲ್ಲ ಆ ಥರ ಮಾಡಿದವರು. ಅವರು ಯಾವ ಶ್ರುತಿಯಲ್ಲಿ ಯಾವ ಫ್ಲೂಟಲ್ಲಿ ಏನನ್ನು ಬೇಕಾದ್ರೂ ನುಡಿಸ್ಯಾರ. ಅವರು ಇಲ್ಲಿ ಇಟ್ಟುಕೊಂಡದ್ದು 4 ಮನೆ ಶ್ರುತಿ ಅಷ್ಟೇ ಅಲ್ಲದೆ, ಅವ್ರಿಗೆ ಯಾವ ಫ್ಲೂಟಲ್ಲಿ ಕೊಟ್ಟರು ಅದರಿಂದ ಸಾಪಾಸ ಹಿಡಿದು ಅವ್ರು ನುಡಿಸ್ತಾರೆ. ಅವರೊಂದು ಭಾರತಕ್ಕೆ ಒಂದು ದೊಡ್ಡ ಹೆಮ್ಮೆಯ ಕಲಾವಿದರು. ಭಾರತದಾದ್ಯಂತ ಹಲವಾರು ಪ್ರಶಸ್ತಿ ಅವರಿಗೆ ಸಿಕ್ಕಿದೆ. ಶಿವಾಜಿ ಗಣೇಶನ್ ಅಂಥವರಿಗೆಲ್ಲ ಸಿಕ್ಕಿದಂಥ ಯುರೋಪ್ ಗೌರ್ಮೆಂಟ್ನಿಂದ ಶೆವಾಲಿಯರ್ ಅವಾರ್ಡನ್ನು ತಗೊಂಡವರು. ಅವರು ನಿನ್ನೆ ಅವಾರ್ಡ್ ಬಂದು 4-5 ವರ್ಷ ಆಯಿತು. ನಿನ್ನೆ ತಿರ್ಗಾ ಯುರೋಪಿಗೆ ಹೋಗಿ ಅಲ್ಲಿಂದ ಬಂದು ನಿನ್ನೆ ಮಧ್ಯಾಹ್ನಕ್ಕೆ ಬಂದು ತಕ್ಷಣ ಸಾಯಂಕಾಲ ಇವತ್ತು ಬೆಳಗಿನ ಫ್ಲೈಟ್ ಹಿಡ್ಕೊಂಡು, ಈಗ ಮಂಗಳೂರಿಗೆ ಬೆಳಗ್ಗೆ ಫ್ಲೈಟ್ ಇಲ್ಲ, ಅದರಿಂದ ಕಣ್ಣನೂರಿಗೆ ಬಂದು ಆ ರೋಡಲ್ಲಿ ಇಲ್ಲಿಗೆ ಟ್ರಾವೆಲ್ ಮಾಡಿ ಬಂದು ನುಡಿಸಿದ್ದಾರೆ ಅಂತಂದರೆ, ಇದು ಈ ಸ್ವಾಮೀಜಿಯವರ ಮೇಲಿರುವ ಅಭಿಮಾನ ಮತ್ತು ನನ್ನ ಮೇಲಿರುವ ಪ್ರೀತಿ ಮಾತ್ರ. ನಿಮಗೆ ಅದರಿಂದ ಭಾಳ ಥ್ಯಾಂಕ್ಸು. ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ಅದಾದಮೇಲೆ ಹೇಳಿ. ಬಟ್ ತುಂಬ ಅವರು ಎಷ್ಟು ಎತ್ತರಕ್ಕೆ ಹೋಗಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆ, ನಮ್ಮ ಭಾರತಕ್ಕೆ ಒಂದು ಹೆಮ್ಮೆ. ಅವರು ಗ್ರಾಮಿ ನಾಮಿನಿ. ಅವರು ನುಡಿಸಿದ ಹಲವಾರು ಸಿಡಿಗಳನ್ನು ಗ್ರಾಮಿಗೆ ಹಾಕಿ ಅದರಲ್ಲಿ ನಾಮಿನೇಷನ್ ಆಗಿದೆ ಅವರಿಗೆ. ನೀವು ಹೋಗ್ಬೋದು, ಅವರು ವಿಕಿಪೀಡಿಯಾದಲ್ಲಿ ಹೋದರೆ, ಪೇಜಲ್ಲಿ ಹೋದರೆ ಹೋಗ್ಬೋದು. ಬಟ್ ನಾನು ಆತ್ಮಾರ್ಥವಾಗಿ ಹೇಳೋದಂದರೆ, ಒಂದು ಸಂಗೀತ ವಿದ್ಯಾರ್ಥಿ ಅಂದರೆ ಹೇಗಿರಬೇಕು ಅಂತ ಅವ್ರ ಹತ್ರ ಕಲಿಬೇಕು. ಸಾಧನೆ. ಇವತ್ತು ಅಷ್ಟೇ ಬೆಳಗ್ಗಿನಿಂದ ಸಂಗೀತದ ಬಗ್ಗೆನೇ ಮಾತಾಡ್ತಾರೆ. ತುಂಬ ನೀವು ಇಲ್ಲಿ ಬಂದು ನಮ್ಮ ಈ ಮಠದಲ್ಲಿ ನುಡಿಸಿದ್ದಕ್ಕೆ ನಿಮಗೆ ಯಾವಾಗ ಟೈಮ್ ಇರ್ತದೋ ಆಗೆಲ್ಲ ನಾವು ಕರೆಯುವಾಗ ನೀವು ಬರಬೇಕು. ಬಂದಿಲ್ಲಿ ನಮಗೆ ನುಡಿಸ್ಬೇಕು. ಹೌದು. ಪತ್ರಿಯವರ ಬಗ್ಗೆ ಹೇಳಬೇಕು ಅಂತೆಲ್ಲ, 2 ವರ್ಷದ ಕೆಳಗೆ ಇದೇ ರೀತಿ ಚಾತುರ್ಮಾಸ್ಯ ಪ್ರಾರಂಭಕ್ಕೆ ನಾನು ಇಲ್ಲಿ ವಯಲಿನ್ ಸೋಲೋ ನುಡಿಸಿದ್ದೆ ಪದ್ಮಾಶಂಕರ್ ಅವ್ರ ಜೊತೆ. ಆವಾಗ ಪತ್ರಿ ಸರ್ ಬಂದಿದ್ದರು. ಇವತ್ತು ಸಹ ಅದನ್ನು ಫೇಸ್ಬುಕ್ಕಲ್ಲಿ ಹಾಕಿದ್ದಾರೆ ನಮ್ಮ ಮೂರ್ತಿಯವರು. ಸೊ ಅವರು ಇವತ್ತು ಸಂಗೀತ ಕ್ಷೇತ್ರ ಇಬ್ಬರು ಸಹ ಅಷ್ಟೇ. ಅವ್ರನ್ನ ಹೇಳೋದಾದರೆ, ದೇ ಆರ್ ದ ಟ್ರೆಂಡ್ ಸೆಟ್ಟರ್ಸ್ ಇನ್ ಕರ್ನಾಟಿಕ್ ಮ್ಯೂಸಿಕ್. ಇವತ್ತು ಅವರನ್ನು ಫಾಲೋ ಮಾಡುವ ಜನರು ಫುಲ್ ವರ್ಲ್ಡಲ್ಲಿದ್ದಾರೆ. ಅಂದರೆ ಹಿಂದಿನ ಜನ್ರೇಷನ್ ಇದ್ದರು, ಕಾರೈಕುಡಿ ಮಣಿ ಸರ್, ಲಾಲ್ಗುಡಿ ಜಯರಾಮನ್ ಸರ್, ಆ ಥರ ಅವರನ್ನೆಲ್ಲರೂ ಫಾಲೋ ಮಾಡ್ತಾಯಿದ್ರು. ಈಗಿನ ಜನ್ರೇಷನಲ್ಲಿ ನಾನು ಸಂಗೀತ ಫೀಲ್ಡಲ್ಲೇ ಇರೋದ್ರಿಂದ ನಿಮಗೆ ಹೇಳ್ತೇನೆ, ಈ ಇಬ್ಬರನ್ನು ಫಾಲೋ ಮಾಡೋರು ಸುಮಾರು ಜನ ಇದ್ದಾರೆ. ಕೂತ್ಕೊಳ್ಳುವ ಸ್ಟೈಲು, ಹೇರ್ ಸ್ಟೈಲು ನಮ್ಮಿಂದ ಸಾಧ್ಯ ಇಲ್ಲ ಅವ್ರ ಹಾಗೆ. ಆಮೇಲೆ ಡ್ರೆಸ್ ಮಾಡೋ ಸ್ಟೈಲು, ಮಾತಾಡೋ ಸ್ಟೈಲು, ನುಡಿಸುವ ಸ್ಟೈಲು ಎಲ್ಲವನ್ನು ಫಾಲೋ ಮಾಡೋರು ಜಗದಾದ್ಯಂತ ಇದ್ದಾರೆ. ಪತ್ರಿಯವರಿಗೂ ಸರಿ, ಇವರಿಗೂ ಸರಿ. ಅವರು ಅಷ್ಟೇ ಒಂದು ಹೊಸ ಆಯಾಮವನ್ನು ಕೊಟ್ಟಿದ್ದಾರೆ ಈ ಸಂಗೀತಕ್ಕೆ, ಈ ಮೃದಂಗಕ್ಕೆ. ಅವ್ರು ಏನು ಬ್ರಿಲಿಯಂಟ್ ಅಂತಂದರೆ, ಇವರು ಅಫ್ಕೋರ್ಸ್ ಅವ್ರ ಜೊತೆ ಸುಮಾರು ನುಡಿಸಿದ್ರು ಸಹ ಅವ್ರು ಏನು ಹಾಡ್ತಾರೆ ಅಂತ ಹೇಳೋದನ್ನು ಅಷ್ಟು ಪಕ್ಕ ಅದನ್ನು ಹಾಗೆ ಕರ್ಪೂರ ಬುದ್ಧಿ ಅಂತ ಹೇಳೋ ಥರ ಅದನ್ನು ತಗೊಂಡು ನುಡಿಸುವಂಥ ಮಹಾಕಲಾವಿದರು. ಇವರಿಗೆ ಮಾತ್ರ ಅಲ್ಲ, ಅಭಿಷೇಕ್ ರಘುರಾಮ್ ಸಾರಿಗೆ ನುಡಿಸಿದರೆ ಆ ಥರ ಇರ್ತದೆ, ವೀಣೆ ರಮಣ ಬಾಲಚಂದ್ರಗೆ ನುಡಿಸಿದರೆ ಅದು ಆ ಥರ ಇರ್ತದೆ. ಅದು ಹೇಗೆ ಅವರನ್ನು ರೀಡ್ ಮಾಡ್ತಾರೋ ಗೊತ್ತಿಲ್ಲ, ಎಲ್ಲರ ಮೈಂಡನ್ನು ರೀಡ್ ಮಾಡಿ ನುಡಿಸ್ತಾರೆ. ಒಂದು ದೊಡ್ಡ ಅವರು ಅಷ್ಟೇ ನಮ್ಮ ಮೇಲೆ ಪ್ರೀತಿ ಇಟ್ಟು, ನೀವು ವರ್ಷ ಸ್ವಾಮೀಜಿ ಹತ್ರ ಅನುಗ್ರಹ ತಗೊಂಡು ನಮ್ಮೆಲ್ಲರ ಬೇಡಿಕೆಗೆ ನೀವು ಇಲ್ಲಿ ಬಂದು ನುಡಿಸ್ಬೇಕು. ಯಾವಾಗ ಆಗ್ತದೆ ಆಗ, ವರ್ಷ ಅಂತ ಹೇಳಲ್ಲ, ಮೇ ಬಿ 1 in 2 years ನೀವು ಬರಬೇಕು ಅಂತ ಕೇಳ್ಕೊಳ್ತೇನೆ. ನೀವೆರಡು ಮಾತಾಡಿ.
ನೀವೆಲ್ಲ ಹೇಳಾಗಿದ್ದಲ್ಲ, ಇನ್ನೇನು ಹೇಳಿ. ನಾನು ನಿಮ್ಮ ಬಗ್ಗೆ ಹೇಳಿದ್ದೆ, ನನ್ನ ಬಗ್ಗೆ ಅಲ್ಲ. ಈ ಮಠ ಬಹಳ ವಿಶೇಷ, ಹಳೆಯ ಮಠ. ವೆರಿ ಥ್ಯಾಂಕ್ಫುಲ್ ಟು ಪೂಜ್ಯ ಸ್ವಾಮೀಜಿ ಅಂಡ್ ರಾಮಮೂರ್ತಿ ಅವರಿಗೆ. ಅವರು ನನಗೆ ಆ್ಯಕ್ಚುಲಿ ಒಂದು ತಿಂಗಳಿಂದ ಫೋನ್ ಮಾಡಿದರು. ಸೊ ಐ ವಾಸ್ ವೆರಿ ಐ ಇಮಿಡಿಯೇಟ್ಲಿ ಸೆಡ್ yes because I like him very much as a human being, leave alone the artist, that's another issue. But first, the human being is wonderful. ಸೊ ನನಗೆ ನನ್ನ ಅರ್ಲಿ ಡೇಸಲ್ಲಿ ಪ್ರಾಕ್ಟೀಸ್ ಸೆಷನ್ಸ್ ಎಲ್ಲ ಬಂದು ತುಂಬ ನುಡಿಸಿದ್ದಾರೆ ನಮ್ಮ ಮನೆಯಲ್ಲಿ. ಸೊ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್ ಸಪೋರ್ಟ್ ದಟ್ ಹಿ ಗೇವ್ 40 years ago. Maybe 35 years ago. Yes. So it's always a pleasure to perform, and I'm very happy that I'm playing after 20 years with him. I think last we played in Toronto. Yes, correct. And such a beautiful environment and such a warm audience. Yes. What else do we need? As artists, we look forward to playing for good music lovers. And I am very, very happy to see you all. And I thank Swamiji for inviting us on this auspicious day of Guru Purnima. And I would like to also thank my gurus, Palghat K. Vinarayan Swami sir, Pandit Jasraj sir, and my father Subramaniam. They've all taught me music hardcore. But ಇವರು ಇಲ್ಲದೆ ನಮಗೆ ಎಷ್ಟೊಂದು ಟೀಚರ್ಸ್ ಇದ್ದಾರೆ. ಒಂದಲ್ಲ ಎರಡಲ್ಲ. ಸತೀಶು ನನಗೆ ಎಷ್ಟೊಂದು ಕೋರ್ವೇಸ್ ಹೇಳ್ಕೊಟ್ಟಿದ್ದಾರೆ. ನಾನು ಎಷ್ಟೊಂದು ಜನಕ್ಕೆ ಎಷ್ಟೊಂದು ಕೋರ್ವೇಸ್ ಹೇಳ್ಕೊಡ್ತಿದ್ದೆ. ಸೊ ಎವ್ರಿಬಡಿ ಈಸ್ ಎ ಗುರು. ಆಸ್ ಲಾಂಗ್ ಆಸ್ ವಿ ಆರ್ ಮ್ಯೂಸಿಷಿಯನ್ಸ್, ವಿ ಆರ್ ಸ್ಟೂಡೆಂಟ್ಸ್ in music, because every great musician inspires us to do something better every day. And so I wish to thank all the people who have inspired me to play. And what else to say? I don't know. I should say something about Satish. In 1994, ನಮ್ಮ ತಂದೆ ಯಾರೋ ಕಂಜರಾ ಪ್ಲೇಯರ್ ಬೇಕು ಅಂತ ಹುಡುಕ್ತಾ ಇದ್ರು ಒಂದು ರೆಕಾರ್ಡಿಂಗಿಗೆ. ಅವಾಗ ಕಮಲಾಕರ್ ರಾವ್ ಸರ್ ಅವರಿಗೆ ಫೋನ್ ಮಾಡಿದಾಗ, ಒಂದು ಹುಡುಗ ಇದ್ದಾನೆ ವಿಜಯನಗರಮಲ್ಲಿ, ನಾನು ಕರ್ಕೊಂಬರ್ತೀನಿ ಜೊತೆಲಿ, ಅವ್ರು ನುಡ್ತಾರೆ ಅಂತ ಹೇಳಿ. ಅವಾಗ ಸತೀಶ್ ವಾಸ್ 24 years old, I think. Yes, correct. Yeah. So he came to Chennai. He lived with us for nearly 10 years. ಯಾವಾಗ ಬಂದರೂ ನಮ್ಮನೇಲೇ ಉಳ್ಕೊಂಡು ನಾವು ನೈಟ್ ಎಲ್ಲ ಪ್ರಾಕ್ಟೀಸ್ ಮಾಡೋವು. ಇವಾಗ 1,000 ಕಚೇರಿ ಮೇಲೆ ಜೊತೆ ನುಡಿಸಿದ್ದೀವಿ. ಇವಾಗ ಅವ್ರ ಕೈಗೆ ಸಿಗಲ್ಲ, ಯಾಕೆಂದರೆ 8-9 ತಿಂಗಳು ಅಮೆರಿಕಾದಲ್ಲಿರ್ತಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಹಿ ವಾಸ್ ಅವೈಲಬಲ್ ಟುಡೇ ಟು ಪ್ಲೇ ವಿತ್ ಅಸ್. And Swamiji was insisting, Patri idre avaranu kariri anta. So he was Swamiji also insisted. I'm really happy that it all coincided like that, because the wish is one thing, but what happens is another. So I thank Swamiji and Ramurthy, for making this all happen. And I would also like to thank Nityanand Rao sir here. He has invited me so many times. They're all ardent supporters of music and have done so much service. See, artists play and go, but it is people like Nityanand Rao, Ramurthy and all who have done a lot of groundwork to build an audience base, which is very, very important for artists. And in this Chaturmasyam, 60 days we have Yakshagana, Bharatanatyam. Fantastic. And 60 days, morning till evening Pandrar ide. And most of the concerts, Swamiji will sit and listen. That is a great blessing for all the musicians here. I wish to really thank Swamiji for inviting us, and Yes. thank you. Idhar patient. Mic off, mom. ಎಲ್ರಿಗೂ ನಮಸ್ಕಾರ. 3 ಗಂಟೆ ಕಚೇರಿಲ 10 ನಿಮಿಷ ತನ್ನಿ ನುಡಿಸೋ ಥರ ನಾನು 2 ಲೈನ್ ಮಾತಾಡ್ತೀನಿ. ಗುರುಪೂರ್ಣಿಮಾನಿಗೆ ಗುರುಗಳ ಮುಂದ್ಗಡೆ ಕೂತ್ಕೊಂಡು ನುಡಿಸೋದು ಗುರುಗಳ ಆಶೀರ್ವಾದ. That too, playing in front of my family. ಯಾರು ನೋಡಿದ್ರೂ ನನಗೆ ಚಿರಕಾಲಮ ಪರಿಚಯ ಇತ್ತು. ಆ್ಯಂಡ್ ಎವ್ರಿಬಡಿ, their blessings
their wishes, their love, their affection in everyone's face I could see, and that is what ಅದು ನಮಗೆ ಹೋಗೋದಕ್ಕೆ ಶಕ್ತಿ. ನಿಮ್ಮ ಆಶೀರ್ವಾದ ಯಾವಾಗಲೂ ಬೇಕು. ಆ್ಯಂಡ್ ಸ್ವಾಮೀಜಿ ಮುಂದ್ಗಡೆ ಕೂತ್ಕೊಂಡು ನುಡಿಸೋದಕ್ಕೆ ಭಾಗ್ಯ ಕೊಟ್ಟಿದ್ದಕ್ಕೆ ನಮಸ್ಕಾರ ಸರ್. ತುಂಬ ಸಂತೋಷ ಆ್ಯಂಡ್ ಆಶೀರ್ವಾದ ಬೇಕು. ಆ್ಯಂಡ್ ವಾಟ್ ಎಲ್ಸ್ ಟು ಸೇ ಅಬೌಟ್, he is like my brother, more than my brother, more than a family. Maybe once upon a time ಭಗವಾನ್ಗೆ ಎರಡು ಕೈ ಇದ್ದರೆ ಒಂದು ಅವನು ಒಂದು ನಾನು ಇರ್ಬೋದು, ಆ ಥರ. Our journey was way back from more than 31 years, still going strong. Hopefully ಒಂದು ಜನ್ಮದಲ್ಲಿ ನನಗೆ ಮೃದಂಗ ವಾದನ ಕುಡಿದು ಮಾತಾಯಿಂದ ಎಷ್ಟು ಭಾಗ್ಯ ನಾ ಫೀಲ್ ಮಾಡ್ತೀನೋ ಆ ಥರ ಶಶಾಂಕ್ ಥರ ಒಂದು ಫ್ರೆಂಡ್, ಫಿಲಾಸಫರ್, ಗೈಡ್ ಸಿಕ್ಕೋದು ನನ್ನ ಭಾಗ್ಯ. ಐ ಆಲ್ವೇಸ್ admire him as a rasika. What a great musician he is. And one more, a dear friend to music fraternity. ಎಲ್ರಿಗೂ ಅವರು ತುಂಬ ಪ್ರೀತಿ. ವಿಠಲ್ ಅವರು ತುಂಬ ಥ್ಯಾಂಕ್ಸ್ ಸರ್, ಇಲ್ಲಿ ಬಂದು ನುಡ್ಸೋಕ್ಕೆ ಒಂದು ಭಾಗ್ಯ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಆಲ್. ನಮಸ್ಕಾರ.